ಸ್ನೇಹಿತರೆ, ಮಾತಾ ಸತಿಯ ಈ 3 ಅತ್ಯಂತ ಶಕ್ತಿಶಾಲಿ ಪೀಠಗಳ ದರ್ಶನವನ್ನು ಬಹಳ ಕಡಿಮೆ ಜನರು ಮಾಡುತ್ತಾರೆ. ನಂಬರ್ 1, ಕಾಮಾಖ್ಯ ದೇವಿಯ ದೇವಸ್ಥಾನ. ನೀಲಾಚಲ ಬೆಟ್ಟದಲ್ಲಿರುವ ಈ ದೇವಸ್ಥಾನವು ತಂತ್ರ ಮತ್ತು ಸಾಧನೆಯ ಅತಿ ದೊಡ್ಡ ಕೇಂದ್ರವೆಂದು ಕರೆಯುತ್ತಾರೆ ಮತ್ತು ಇದೇ ಸ್ಥಳದಲ್ಲಿಯೇ ಸತೀ ದೇವಿಯ ಯೋನಿ ಬಿದ್ದಿದೆ ಎಂದು ಹೇಳಲಾಗುತ್ತದೆ. ಅದಕ್ಕಾಗಿಯೇ ಈ ಸ್ಥಳವು ಸೃಷ್ಟಿ ಶಕ್ತಿ ಮತ್ತು ಸ್ತ್ರೀ ತತ್ವದ ಸಂಕೇತವಾಗಿದೆ ಮತ್ತು ಪ್ರತಿ ವರ್ಷವೂ ಸಾವಿರಾರು ತಾಂತ್ರಿಕರು ತಾಂತ್ರಿಕ ಸಾಧನೆಗಾಗಿ ಇಲ್ಲಿಗೆ ಬರುತ್ತಾರೆ. ನಂಬರ್ 2, ವೈಷ್ಣೋ ದೇವಿಯ ದೇವಸ್ಥಾನ. ತ್ರಿಕೋಟ ಬೆಟ್ಟದಲ್ಲಿರುವ ಈ ಗುಹೆಯಲ್ಲಿ 3 ಪಿಂಡಿಗಳನ್ನು ಇಡಲಾಗಿದೆ. ಇವುಗಳನ್ನು ಮಹಾಕಾಳಿ, ಮಹಾಲಕ್ಷ್ಮಿ ಮತ್ತು ಮಹಾ ಸರಸ್ವತಿಯ ರೂಪದಲ್ಲಿ ಪೂಜಿಸಲಾಗುತ್ತದೆ. ಆದರೆ ಇವುಗಳು 3 ಪಿಂಡಿಗಳ ರೂಪದಲ್ಲಿ ಇದ್ದರೂ ಸಹ ಇವುಗಳನ್ನು ಒಂದೇ ಹೆಸರಿನಿಂದ ಕರೆಯಲಾಗುತ್ತದೆ ಮತ್ತು ಪೂಜಿಸಲಾಗುತ್ತದೆ. ನಂಬರ್ 3, ಹಿಮಾಚಲ ಪ್ರದೇಶದ ಜ್ವಾಲಾ ದೇವಿಯ ದೇವಸ್ಥಾನ. ಇಲ್ಲಿ ಮಾತೆಯನ್ನು ಜ್ವಾಲಾಮುಖಿಯ ರೂಪದಲ್ಲಿ ಪೂಜಿಸಲಾಗುತ್ತದೆ ಮತ್ತು ಹೀಗೆ ನಂಬಲಾಗುತ್ತದೆ ಈ ಸ್ಥಳದಲ್ಲಿಯೇ ಮಾತಾ ಸತಿಯ ನಾಲಿಗೆ ಬಿದ್ದಿದೆ ಎಂದು. ಸ್ನೇಹಿತರೆ, ನೀವು ಮಾತಾ ಸತಿಯನ್ನು 1% ಆದರೂ ನಂಬುತ್ತಿದ್ದರೆ ಕಾಮೆಂಟ್ ಬಾಕ್ಸ್ ನಲ್ಲಿ ಜೈ ಮಾತೆ ಎಂದು ಬರೆದು ಈ ಚಾನಲ್ ಅನ್ನು ಫಾಲೋ ಮಾಡಿ.